ಚನ್ನಾಪಟ್ಟಣದಲ್ಲಿ ಲೋಕಿ ಬಿರಿಯಾನಿ ಗ್ರೇಟು. ಏನಿದೆ ಫ್ಲೇವರ್ ಗುರು. ಆ್ಯಕ್ಚುಲಿ ಇದು ಹೋಟ್ಲಲ್ಲ, ಥರ ಮನೆ. ಬಿರಿಯಾನಿ ತಿನ್ಬೇಕಾದ್ರೆ ನಾನು ಈ ಲೋಕೇಶ ಬಿರಿಯಾನಿ ಬಿಟ್ಟು ಬೇರೆ ಕಡೆ ಹೋಗಲ್ಲ. ಯಾಕೆ? ನನ್ನ ಟೇಸ್ಟ್ ಹಂಗೆ ಸರ್. ಒಂದು ಸ್ಟ್ರಾಬೆರಿ ಸಿಕ್ಕಿದ್ರೆ ಸ್ಟ್ರಾಬೆರಿ ಹಾಕ್ತೀನಿ, ಅನಾನಸ್ಸು, ಆ್ಯಪಲ್ಲು. ಈಗ ತಿಂಡಿ ಕಟ್ಟಿದ್ರೆ ನಾವು 7-8 ಗಂಟೆಗೆ ತಿಂಡಿ ಕಟ್ಟಿದ್ರೆ ರಾತ್ರಿ 10 ಗಂಟೆ ಗಂಟನೂ ಕ್ವಾಲಿಟಿ ಕೆಟ್ಟಿರಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಾದಾ ಸ್ಟ್ರೀಟ್ ಫುಡ್. ನಾನಿವತ್ತು ಚನ್ನರಾಯಪಟ್ಟಣ ಹತ್ರ ಇರುವಂಥ ಲೋಕೇಶ್ ದಮ್ ಬಿರಿಯಾನಿಗೆ ಬಂದಿದ್ದೀನಿ. ಸೊ ಇಲ್ಲಿ ನೀವು ಹಾಸನ ಕಡೆ ಹೋಗ್ತಿದ್ರೆ, ಇಲ್ಲಾಂದ್ರೆ ಹಾಸನಿಂದ ಬೆಂಗಳೂರು ಕಡೆ ಹೋಗ್ತಾ ಇದ್ರೆ, ಸೊ ಒನ್ ಟೈಮ್ ಇಲ್ಲಿ ವಿಸಿಟ್ ಮಾಡಿಕೊಂಡು ಬಿರಿಯಾನಿ ತಿನ್ನಬೇಕು ಅಂತ ಅನಿಸುತ್ತೆ ಬಂದರೆ. ಸೊ ಅಷ್ಟು ಚೆನ್ನಾಗಿರುತ್ತಂತೆ ಬಿರಿಯಾನಿ ಇಲ್ಲಿ. ಲೋಕಲ್ಲಿ ಪ್ಲಸ್ ಔಟ್ಸೈಡಿಂದ ಬರೋರು ತುಂಬ ಜನ ಇಲ್ಲಿ ಬಂದು ಒಂದು ಸರಿ ಆದರೂ ಬಿರಿಯಾನಿನ ಟ್ರೈ ಮಾಡ್ಕೊಂಡು ಹೋಗ್ತಾರಂತೆ. ಸೊ ಸ್ಪೆಷಲ್ ಏನಂತಂದರೆ ಇಲ್ಲಿ ನಿಮಗೆ ಬಿರಿಯಾನಿ ಜೊತೆ ಫ್ರೈನೂ ಕೂಡ ಮಿಕ್ಸ್ ಮಾಡಿ ಕೊಡ್ತಾರೆ. ಆಮೇಲೆ ಒಂಥರ ನಾಟಿ ಮರಿನ ಒಡಿಸಿ ಒಂದು ಒಳ್ಳೆ ಬಿರಿಯಾನಿ ಮಾಡ್ಕೊಡೋಂಥದ್ದು. ಅವ್ರು ಹೇಳೋದೇನೆಂದರೆ ಈಗ ತಿಂದರೆ 2-3 ಅವರಲ್ಲಿ ಆ ಮಟನ್ ಬಿರಿಯಾನಿ ಅರ್ಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಹೋಗ್ಬಿಟ್ಟು ಒಂದ್ರ ಹತ್ರ ಇನ್ನೂ ಹೆಚ್ಚಿನ ಡೀಟೇಲ್ ತಿಳ್ಕೊಂಡು ನಾವು ಕೂಡ ಆ ಒಂದು ನಾಟಿ ಸ್ಟೈಲು ಮಟನ್ ಬಿರಿಯಾನಿನ ಟ್ರೈ ಮಾಡ್ಕೊಂಡು ಬರೋಣ. ನನಗೆ ಒಲೆ ಮೇಲಲ್ವಾ? ಒಲೆ ಇದ್ರ ಮೇಲೆ ಬನ್ನಿ. ವಾರ ಬರ್ತೀವಿ ಕಣ್ರಿ, ಸಖತ್ತಾಗಿದೆ ಬಿರಿಯಾನಿ. ಮಟನ್ ಬಿರಿಯಾನಿ ಅಂತ ಸೂಪರ್. ನಾವು ಹಾವೇರಿ ಕಡೆಯಿಂದ ಬರ್ತಾ ಇದ್ದೀವಿ. ಓ, ಹಾವೇರಿ ಕಡೆನಾ? ಹಾಂ. ಬಿರಿಯಾನಿಗೆ ಅಂತ ಬರ್ತೀರಾ ಹೇಗೆ? ಇಲ್ಲ, ಇಲ್ಲಿ ಮಂಡಿಗೆ ಬರ್ತೀರಾ? ಇಲ್ಲಿ ವ್ಯಾಪಾರಕ್ಕೆ ಅಂತ ಬರುತ್ತೆ. ವ್ಯಾಪಾರಕ್ಕೆ ಬಂದಾಗ ಇಲ್ಲಿ ಬಿರಿಯಾನಿ ಅಂದರೆ ತಪ್ಪಿಸ ಮಿಸ್ ಮಾಡಿದ್ರು. ಮೊಟ್ಟೆ ಕೊಡ್ಲಿಲ್ವಾ? ಕೊಟ್ಟಿಲ್ವ ಅಂತಲ್ಲ, ಒಂದು ಕ್ವಾರ್ಟರ್ ಪುಷ್ಕ ಯಾರಿಗೆ? ನೀವು ಬಿರಿಯಾನಿ ಜೊತೆನೇ ಹಾಕ್ಬಿಟ್ರಿ? ಎರಡು ಮಿಕ್ಸಲ್ಲಿ ಕೊಡ್ತೀವಿ. ಹೌದಾ? ಚೋಚೋ ಕೊಡ್ತೀವಿ. ಎರಡು ಮಿಕ್ಸ್ ಚೆನ್ನಾಗಿರುತ್ತೆ. ಹಾಂ. ಬಿರಿಯಾನಿ ಪೀಸ್ ಮತ್ತೆ ವಾಟರ್ ಕೊಡು ಮಾಡಿ ಸರ್. ವಾಟರ್ ಕೊಡಿ. 3 ಪುಷ್ಕಮಟ್ಟೆ ಅದಾದಮೇಲೆ 1995ರಲ್ಲಿ ಓಪನ್ ಆಗಿರೋದು ನಮ್ಮ ಹೋಟ್ಲು. ಇಲ್ಲಿಗೆ 30 ವರ್ಷ ಆಗಿದೆ. ನ್ಯಾಚುರಲ್ ಮಾಡೋದು ಮಟನ್ ಬಿರಿಯಾನಿ, ಮಟನ್ ಚಾಪ್ಸು. ಸರ್ ಪರ್ ಡೇ 7 ಗಂಟೆಗೆ ಸ್ಟಾರ್ಟ್ ಆದರೆ 12 ಗಂಟೆ ಇರುತ್ತೆ ಸರ್. ನ್ಯಾಚುರಲ್ಲು, ಯಾವುದೇ ಥರದ್ದು ಮಸಾಲೆ ಎಸೆನ್ಸ್ ಇಲ್ಲ, ಏನಿಲ್ಲ, ನ್ಯಾಚುರಲ್ ಆಗಿರುತ್ತೆ. ಕಸ್ಟಮರ್ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಸುಳ್ಳು 12 ಗಂಟೆ ಈಗ 9:30 10 ಗಂಟೆ ಕ್ಲೋಸ್ ಆಗುತ್ತೆ. 12 ಹೇಳುತ್ತೆ ಸರ್. ನ್ಯಾಚುರಲ್ ತಿಂದಿಕ್ಕಿಂತನೂ ನೀಟಾಗಿ ಡೈಜೆಷನ್ ಆಗುತ್ತೆ ಸರ್. ಎಷ್ಟು ನೀಟಾಗಿ ಡೈಜೆಷನ್ ಆಗುತ್ತೆ ಅಂದರೆ ಅದನ್ನ ನೀವು ಹೇಳಕ್ಕೆ ಕೇಳಿದ್ರು ಅಷ್ಟು ನೀಟಾಗಿ. ಬೇರೆ ಕಡೆ ತಿನ್ನೋದೇ ಟೇಸ್ಟ್ಗಿಂತ ಕ್ವಾಲಿಟಿ ಅದು. ಮಟನ್ ಎಲ್ಲಿಂದ ತರೋದು? ಎಲ್ಲ ಒಬ್ಬರು ಮುಸ್ಲಿಮ್ಸ್ ಹತ್ರ ತರೋದು. ನಾವು ಒಬ್ಬರು ತವನೇ ತಗೋದು. ಬೇರೆ ಡೇ 1 ಮರಿ ಇರುತ್ತೆ, ಬಾಕಿ ದಿವಸ 2 ಮರಿ ಇರುತ್ತೆ. ಅಲ್ಲ, ನೀವು ಕೇಳಿ ಒಂದೇ ಮರಿನ ಕಟ್ ಮಾಡ್ಕೊಂಡು ಅಷ್ಟು ಮರಿ ನೀವೇ ತರ್ತೀರಾ? ನಾವೇ ಹಾಕೋದು, ಅದು ಬಿಟ್ಟು ಬೇರೆ ಏನೂ ಹಾಕಲ್ಲ. ಕುರಿನಾ ಮೇಕೆನಾ? 2 ಟಗರು ಜಾಸ್ತಿ. ಟಗರೇ ಜಾಸ್ತಿ ಹಾಕೋದಾ? ಹೋಟೆಲಿ ಜಾಸ್ತಿ ಟಗರು, ಅದ್ರ ಮಧ್ಯದಲ್ಲಿ ಒಂದೊಂದು ಇದು ಮಾಡ್ತೀವಿ ಬಿರಿಯಾನಿ ಮೇಕೆಗಳು. ಸೊ ಏನೇನು ಸಿಗುತ್ತೆ ನಿಮ್ಮ ಹತ್ರ? ಮಟನ್ ಚಾಪ್ಸು, ಮಟನ್ ಬಿರಿಯಾನಿ, ಕುಷ್ಕ ಮತ್ತು ರೈಸು ಅಷ್ಟೇ. ಕಸ್ಟಮರ್ ಈ ಲೇಬರ್ಸ್ಗೆಲ್ಲ ಭಾರಿ ಈಸಿಯಾಗಿರುತ್ತೆ. 50 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬುತ್ತೆ ಆರಾಮಾಗಿರುತ್ತೆ. ಕುಷ್ಕ 50 ರೂಪಾಯಿ? 50 ರೂಪಾಯಿ ಒಂದು ಮೊಟ್ಟೆ ಸೇರಿಸ್ಕೊಡ್ತೀವಿ ಸರ್. ಓಕೆ. ಬಿರಿಯಾನಿ ಆದರೆ 220 ರೂಪಾಯಿ ಆಗುತ್ತೆ. 220 5 ಪೀಸು, ಒಂದು ರೈಸು, ಒಂದು ಮೊಟ್ಟೆ, ಅಂದರೆ ಒಬ್ರಿಗೆ ಸಫಿಷಿಯೆಂಟ್ ಆಗುತ್ತೆ. ಓಕೆ ಸರ್. ಈಗ ತಿಂಡಿ ಕಟ್ಟಿದ್ರೆ ನಾವು 7-8 ಗಂಟೆಗೆ ತಿಂಡಿ ಕಟ್ಟಿದ್ರೆ ರಾತ್ರಿ 10 ಗಂಟೆ ಗಂಟನೂ ಕ್ವಾಲಿಟಿ ಕೆಟ್ಟಿರಲ್ಲ. ಏನಿರುತ್ತೆ ಅಷ್ಟೇ ಇರುತ್ತೆ, ಅಂದರೆ ಆರಿರುತ್ತೆ. ಹಾಂ. ಕ್ವಾಲಿಟಿ ಕೆಡಲ್ಲ. ಕೆಡೋದೇ ಇಲ್ಲ ಅಂತ ಗ್ಯಾರಂಟಿ ಕೊಡ್ತೀನಿ. 10 ಗಂಟೆ ರಾತ್ರಿ ಗಂಟನೂ ಅದೇನಾರು ಹಂಗೇನಾರು ಆದ್ರೂ ಅಂದರೆ ರಿಜೆಕ್ಷನ್ ಆಗಲಿಲ್ಲ ಅಂದ್ರೆ ದುಡ್ಡು ವಾಪಸ್ ಆಗ್ತೀನಿ. ನಂಬರ್ ತಗೊಂಡವ್ರು ವಾಪಸ್ 10 ಗಂಟೆ ಆದರೂ ಕೆಟ್ಟಿರಲ್ಲ ತಿಂಡಿ. ಟೈಮಿಂಗ್ಸ್ ಏನಿದೆ ಸರ್? ಬೆಳಗ್ಗೆ 7 ಗಂಟೆಗೆ ಓಪನ್ ಮಾಡ್ತೀವಿ. 7-7:20 7:15 ಒಳಗಡೆ ಓಪನ್ನು. ಖಾಲಿ ಆಗೋದು 12 ಒಳಗೆ, ಅಷ್ಟು ಮೇಲೆ ಇರಲ್ಲ. 10 ಗಂಟೆಗೆ ಖಾಲಿ ಆಗ್ಬೋದು, 10:15 ಖಾಲಿ ಆಗ್ಬೋದು, 12 ಗಂಟೆಗೆ ಖಾಲಿ ಆಗ್ಬೋದು. ಹಂಗೆ ಏನು ಇವಾಗ ಲೋಕೇಶ್ ಬಿರಿಯಾನಿ ಅಂತ ಹೆಸರು? ಯಾರ್ದು ಹೆಸರು? ನಿಮ್ದೇನಾ ಹೆಸರು? ಬಿರಿಯಾನಿ ಲೋಕೇಶ್ ಅಂದರೆ ನಾನೇನೆ. ನೀವೇನೇನಾ? ನೀವೇ ಅಡುಗೆ ಮಾಡೋದಾ? 30 ವರ್ಷದಿಂದ ನಾವೇ ಅಡುಗೆ ಮಾಡೋದು. ಇನ್ನು ಕೆಲವು ಮಟನ್ ಮಟನ್ನು ನಾವೇ ನಿಂತು ಕಟ್ ಮಾಡ್ಸ್ಕೊಂಡು ತಗೊಂಬಂದು ಮಾಡೋದು. ಸಂಡೇ ಏನೋ ಸ್ಪೆಷಲ್ ಅಂತ ಹೇಳಿದ್ರಲ್ಲ, ಏನು ಸ್ಪೆಷಲ್? ಸಂಡೇ ಸ್ಪೆಷಲ್ ಅಂದರೆ ಸರ್, ಒಂದು ಸ್ಟ್ರಾಬೆರಿ ಸಿಕ್ಕಿದ್ರೆ ಸ್ಟ್ರಾಬೆರಿ ಹಾಕ್ತೀನಿ, ಅನಾನಸ್ಸು, ಆ್ಯಪಲ್ಲು, ಬಾದಾಮಿ, ಗೋಡಂಬಿ, ಒಂದೊಂದು ಫ್ಲೇವರ್ ಒಂದೊಂದು ದಿವಸ ಮಾಡ್ತಾ ಇರ್ತೀವಿ. ಚೆನ್ನಾಗಿರುತ್ತೆ ಅದು ಫ್ಲೇವರು. ತಿಂದು ನೋಡ್ಬೇಕು, ಅವ್ರು ತಿಂದಿದ್ರೆ ಕೇಳಿ. ಅಂದರೆ ಈ ಅನಾನಸ್ ಹಾಕಿದ್ರೆ ಏನಪ್ಪ ಅಂದರೆ 3 ಗಂಟೆ ಟೈಮ್ ಬರ್ಗೋದು 1 ಗಂಟೆಗೆ ಅರ್ಗಿರೋದು. ವಾವ್, ಅಷ್ಟು ನೀಟಾಗುತ್ತೆ. ಪಕ್ಕ ಡೈಜೆಷನ್ ಆಗುತ್ತೆ. ಅದು ಜೊತೆಗೆ ಸೌದೆ ಒಲೆ ಇಲ್ಲಕ್ಕೆ ಇಲ್ಲ, ಅದು ನಸಿಸೋಗಿದೆ. ಸೌದೆ ಒಲೆಯಲ್ಲೇ ಮಾಡೋದು. ಅಡ್ರೆಸ್ ಏನಿದು? ಲೋಕೇಶ್ ಬಿರಿಯಾನಿ ಕಾರ್ನರು, ತರಕಾರಿ ಮಾರ್ಕೆಟ್, ಭುವನೇಶ್ವರಿ ತರಕಾರಿ ಮಾರ್ಕೆಟ್, ಆಪೋಸಿಟ್.
ಚನ್ನರಾಯಪಟ್ಟಣ ಚನ್ನರಾಯಪಟ್ಟಣ ಸಿಟಿ ಒಳಗಡೆನೇ ಅಲ್ಲ ಇದು ಇರೋದು? ಸಿಟಿ ಒಳಗಡೆ ಹಳೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಹೋಗು ಇದೇನಲ್ಲ ಬೇಸೇನಲ್ಲಿ ಆಫೀಸ್ ಎದುರುಗಡೆ ಅದೇ ಹಳೆ ಬಸ್ ಸ್ಟ್ಯಾಂಡ್. ತರಕಾರಿ ಮಂಡಿ ಇದು ಹಣ್ಣು. ತರಕಾರಿ ಹಣ್ಣು ವ್ಯಾಪಾರ. ಓಕೆ ಓಕೆ ಥ್ಯಾಂಕ್ ಯು ಸರ್. ಓಕೆ ಸರ್. ಕ್ಯಾಮ್ರಾ ಆದರೆ ಮಾತಾಡೋ ಬರಲ್ಲ ನಮಗೆ. ಕ್ಯಾಮ್ರಾ ಎಲ್ಲ ಚೆನ್ನಾಗಿ ಮಾತಾಡೋದು. ಸೊ ಬಿರಿಯಾನಿ ಪೀಸು ಹಾಕ್ತೀರಾ, ಇದು ಹಾಕ್ತೀರಾ? ಎರಡು ಮಿಕ್ಸ್ ಇದೆ. ಚೋಚೋ ಸೇರಿ ಚೋಚೋ ಅದೇ ಸ್ಪೆಷಲ್. ಚನ್ನರಾಯಪಟ್ಟಣ ಚೋಚೋ ಅಂದರೆ ಇದೇ ಸ್ಪೆಷಲ್. ಚನ್ನರಾಯಪಟ್ಟಣ ಚೋಚೋ ಕಿಡ್ನಿ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಬಿಡ್ತೀರಾ? ತೋರಿಸಿ ಒಂದ್ಸರಿ. ಕಿಡ್ನಿ ಕಿಡ್ನಿ ಚರ್ಬಿ ಇದು ಚಿಕ್ಕದು 400 ಗ್ರಾಮ್ ಗಂಟೆ ಬರುತ್ತೆ. ಸಂಡೆ ಬಂಡು ನಮ್ಗೊಂದು ಇಟ್ಟೆ ಹಂಗಾರೆ. ಚರ್ಬೇಕಪ್ಪ. ಸ್ವೀಟು ಅವ್ರಿಗೆ ಮೊದಲೇ ದಪ್ಪ ಬೇಕಾಗಬೇಕು ಅಂತ ಅನ್ಕೋತಿದ್ದೀನಿ. ಆಯ್ತು ನಾವು ಆಗಿದ್ದೀವಿ ನೋಡಿ ಗೈನು ನಿಮ್ಗೆ ಕೊಡ್ತೀನಿ ತಡ್ರಿ. ಚರ್ಬಿ ಫ್ಲೇವರ್ ಅಲ್ವಾ? ಕಮ್ಮಿ ಹಾಕಿದ್ರು. ಬಿರಿಯಾನಿ ತಿನ್ಬೇಕಾದ್ರೆ ನಾನು ಈ ಲೋಕೇಶ ಬಿರಿಯಾನಿ ಬಿಟ್ಟು ಬೇರೆ ಕಡೆ ಹೋಗಲ್ಲ. ಯಾಕೆ ನನ್ನ ಟೇಸ್ಟ್ ಹೆಂಗಿರುತ್ತೆ ಅಡ್ಜಸ್ಟ್ ಆಗೋಗಿದೆ? ಅಡ್ಜಸ್ಟ್ ಆಗೋಯ್ತು. 30 ಎಷ್ಟು ವಯಸ್ಸು ನಿಮ್ಗೆ ಇವಾಗ? ನನಗೆ 62. ಅರ್ಗೋಗುತ್ತೆ ಬೇಗ. ಹಾಂ ಟೇಸ್ಟ್ ಚೆನ್ನಾಗಿದೆ. ಓಕೆ ಓಕೆ. ಆ್ಯಕ್ಚುಲಿ ಇದು ಹೋಟ್ಲಲ್ಲ, ಈ ಥರ ಮನೆ. ಯಾಕೆಂತಂದರೆ ಈ ಕ್ವಾಲಿಟಿ ಮಟನ್ನು, ಈ ರೈಸು ಇಷ್ಟು ನೀಟಾಗಿ, ಆಮೇಲೆ ನಮ್ಮ ಮನೆಗಳಲ್ಲಿ ಯಾವ ಥರ ಸರ್ವ್ ಮಾಡ್ತಾರೆ ಅದೇ ಥರನೇ ಇಲ್ವ. ಪ್ಲಸ್ ಅವ್ರಿಗೆ ಏನಕ್ಕೆ ಇಷ್ಟು ಟೇಸ್ಟು ಅಂತ ಅಂದರೆ ಬಿಸ್ನೆಸ್ ಹಿಂಗೆ ಮಾಡಿಲ್ಲ ಇದು. ಹೊಟ್ಟೆ ತುಂಬಿಸೋಕ್ಕೆ ಬರೋರಿಗೆ 50 ರೂಪಾಯಿ ತಿನ್ನೋರು ಇರ್ತಾರೆ, 200 ರೂಪಾಯಿ ತಿನ್ನೋರು ಇರ್ತಾರೆ. ಅದರಲ್ಲಿ ಅದು ಹಿಂಗೆ ಹಾಕ್ಬಿಡ್ತೀನಿ ಕೈ, ನಿಲ್ಲಲ್ಲ ಅದು ಕೈ, ಅದು ಓಡೋ ಕೈ ಅದು. ಆಮೇಲೆ ಅಷ್ಟೇ ಏನಕ್ಕೆ ಅಂತಂದ್ರೆ ಪ್ರೀತಿಯಿಂದ ಮಾಡ್ತಾರೆ. ಓಕೆ. ಸುಮ್ಮನೆ ಏನೋ ಮಾಡ್ಕೊಡೋದಲ್ಲ, ಪ್ರೀತಿಯಿಂದ ಮಾಡಿ. ಈಗ ಮನೇಲಿ ನಿಮಗೆ ಯಾಕೆ ಪಲಾವು ಬೆಳಗ್ಗೆ 7 ಗಂಟೆ ಮಾಡಿದ್ರೆ ರಾತ್ರಿ 10 ಗಂಟೆ ಪಲಾವ್ ತಿನ್ಬೋದು, ಅಳಿಸಿರಲ್ಲ. ಯಾಕೆ ಮನೆ ಇಂಗ್ರೀಡಿಯೆಂಟ್ಸ್. ಇದು ಸೇಮ್ ಹಂಗೆ, ಅದರದ್ದೇನು ವ್ಯತ್ಯಾಸ ಏನಿಲ್ಲ. ಇದಕ್ಕಿಂತ ಮಟನ್ ಯಾರು ಎಲ್ಲರೂ ಮನೆಗೂ ತರಲ್ಲ ಈ ಮಟನ್. ಮನೆಗೂ ತರಲ್ಲ ಈ ಮಟನ್ನ. ಗೊತ್ತಾಗಲ್ಲ ಮಟನ್ ತರೋಕ್ಕೆ ಕೆಲವೊಬ್ಬರಿಗೆ. ಅವರು ನಿಂತು 4 ಗಂಟೆ ರಾತ್ರಿಗೆ ನಮಗೋಸ್ಕರ ನಿಂತು ಕಟ್ ಮಾಡಿಸಿ ಇಷ್ಟೆಲ್ಲ ಮಾಡಿ ಕೊಟ್ಮೇಲೆ ಚೆನ್ನಾಗಿರಲೇಬೇಕು. ಚೆನ್ನಾಗಿ ಐತೆ. ಚಂದ್ರಪುಣಕ್ಕೆ ಸಾಲಿಡ್. ಜನ ಬಂದ್ರ ಅವ್ರು ನೋಡ್ತಾನೆ ಸೊ ಎಲ್ಲರೂ ಫುಲ್ ಖುಷಿಯಾಗಿ ತಿಂತಿದ್ದಾರೆ ಬಿರಿಯಾನಿನ. ಅವ್ರು ಖುಷಿಯಾಗಿ ತಿಂತಿರೋದು ನೋಡಿ ನಮಗೂ ಖುಷಿ ಆಗೋಯ್ತು. 5-6 ಪೀಸ್ ಹಾಕ್ಕೊಡ್ತಾರೆ ಬಿರಿಯಾನಿಗೆ, ಬಿರಿಯಾನಿ ರೈಸು ಜೊತೆಗೆ. ಇಲ್ಲೊಂದು ಸ್ಪೆಷಲ್ ಏನಂತಂದರೆ ಇವ್ರದ್ದು ಫ್ರೈ ಇದೆ, ಇದೆಲ್ಲ ಫ್ರೈ ಪೀಸು. ಸೊ ಇದು ಫ್ರೈ ಪೀಸು ಗುಡ್ದ ತಗೊಬಿಟ್ಟಿದ್ವಿ. ಸೊ ಫ್ರೈ ಪೀಸು ಪ್ಲಸ್ ಮಟನ್ ಬಿರಿಯಾನಿಲಿ ಮಟನ್ ಪೀಸು ಎರಡೂ ಹಾಕಿ ಕೊಡೋವಂಥದ್ದು ಒಂಥರ ಸ್ಪೆಷಲ್ ಆಗಿದೆ, ಡಿಫ್ರೆಂಟ್ ಆಗಿದೆ. ನಾರ್ಮಲಾಗಿ ನಿಮ್ಗೆ ಮಟನ್ ಪೀಸ್ ಮಾತ್ರ ಹಾಕ್ಕೊಡ್ತಾರೆ ಮಟನ್ ಬಿರಿಯಾನಿಗೆ, ಫ್ರೈ ಪೀಸ್ ಯಾರು ಮಿಕ್ಸ್ ಮಾಡಿಕೊಡಲ್ಲ. ಸೊ ಬಂದರೆ ಬಿಸಿ ಬಿಸಿ ಇರುತ್ತೆ, ಒಲೆ ಮೇಲೆ ಇರುತ್ತಲ್ವ, ಬಿಸಿ ಬಿಸಿ ಹಂಗೆ ಇರುತ್ತೆ, ಆರೋದೇ ಇಲ್ಲ ಇಲ್ಲಿ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಸಿಂಪಲ್ ಬಿರಿಯಾನಿ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ಅವ್ರು ಹೇಳಿದ್ರು ಗೊಜ್ಜಿರುತ್ತಲ್ಲ ಫ್ರೈದು, ಅದನ್ನ ಮಿಕ್ಸ್ ಮಾಡ್ಕೊತೀನಿ ಸಖತ್ತಾಗಿರುತ್ತೆ ಅಂತ. ಇದು ಹಾಕಿದ್ರಲ್ಲ ಇವರು ಆವಾಗಲೇ, ಅದನ್ನು ಹಾಕ್ಕೊಂಡು ತಿನ್ನಿ ಅಂದರು. ಇಲ್ಲಿ ನಿಮಗೆ ಇದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೆ. ಬಿಸಿ ಬಿಸಿ ರೈಸ್ ಇಳಿತಿದ್ರೆ ಹಂಗೇನೇ ಬಾಯಿಗೆ. ಆಹಾ, ಗ್ರೇವಿ ಚೆನ್ನಾಗಿದೆ ಗುರು. ಏನಂದರೆ ಗ್ರೇವಿನಲ್ಲಿ ಫುಲ್ಲು ಮಟನ್ ಫ್ಲೇವರು ಜಾಸ್ತಿನೇ ಸಿಗುತ್ತೆ. ಇನ್ನೊಂದು ಫ್ಯಾಟ್ ಎಲ್ಲ ನಿಮಗೆ ಅದ್ರಲ್ಲಿ ಕರ್ಗೋಗಿರುತ್ತಲ್ಲ, ಅದಕ್ಕೆ ಇವನು ಮಟನ್ ಬಿರಿಯಾನಿ ರೈಸ್ಗಿನ್ನ ಮಟನ್ ಗ್ರೇವಿನಲ್ಲಿ ಅದೊಂದು ಫ್ಲೇವರ್ ಏನಿದೆಯಲ್ಲ, ಮಟನ್ ಫ್ಲೇವರು ಸಖತ್ತಾಗಿ ಸಿಗುತ್ತೆ. ಬಂದರೆ ನಳ್ಳಿ ಮುಳೆ ಸಿಗುತ್ತೆ, ಕೇಳಿ ಬೇಕಾದ್ರೆ ಹಾಕ್ಸ್ಕೊಳ್ಳಿ. ಆಹಾ, ಯಾವಪ್ಪ ಮಟನ್ ಟೇಸ್ಟಿಯಾಗಿದೆ ಗುರು. ಹಿಂಗಿದೆ ಮಟನ್, ಯಪ್ಪ ಸಕ್ಕತ್ತಾಗಿದೆ. ಮಟನ್ ಕ್ವಾಲಿಟಿ ಮಾತ್ರ ಸೂಪರಾಗಿದೆ.
ಆಮೇಲೆ ಗುಡ್ದ ಇದೆ ಇಲ್ಲಿ, ಸಣ್ಣ ಗುಡ್ದ, ಯಾವುದಾಯ್ತು ಎಳೆ ಗುಡ್ದ. ಫ್ಯಾಟು ಚರ್ಬಿ ತಿನ್ನೋರು ಯಾರು ಇದ್ದರೆ ಇದನ್ನು ಟ್ರೈ ಮಾಡ್ಬೋದು. ನಮಗೊಂದು ಸಿಕ್ಕಾಪಟ್ಟೆ ಇಷ್ಟ ಚರ್ಬಿ ಎಲ್ಲನೂ. ಕರ್ಗೋಯ್ತು ಲಿಟ್ರಲಿ, ಬಾಯಲ್ಲಿ ಇಟ್ಟಿದ್ದಷ್ಟೇ ಕರಗಿ ಫುಲ್ಲು. ಅದು ಫ್ಲೇವರ್ ಏನಿದೆಯಲ್ಲ, ಫ್ಯಾಟದು ಫ್ಲೇವರು ಸಖತ್ ಇಷ್ಟ ಆಗುತ್ತೆ. ತುಂಬ ಜನ ಇಷ್ಟಪಡ್ತಾರೆ ಫ್ಯಾಟ್ನ, ನಮಗೂ ಇಷ್ಟ. ರೈಸ್ ಜೊತೆ ಇದ್ರೆ ಕಲಿಸ್ಕೊಂಡು ತಿನ್ನಬೇಕು ಫ್ಯಾಟ್ನ, ಸಕ್ಕತ್ತಾಗಿರುತ್ತೆ. ಒಂದೊಂಥರ ಅಲ್ಟಿಮೇಟ್ ಆಗಿರೋ ಒಂದು ಪರ್ಫೆಕ್ಟಾಗಿ ನಾಟಿ ಸ್ಟೈಲಲ್ಲಿ ಜಾಸ್ತಿ ಓವರ್ ಆಗಿ ಮಸಾಲ ಎಲ್ಲ ಹಾಕ್ತೀನಿ. ಸಿಂಪಲಾಗಿ ಮಾಡ್ಕೊಡೋಂಥ ಒಂದು ಬಿರಿಯಾನಿ ಇದ್ದಂಗೆ ನೀವು ಚನ್ನರಾಯಪಟ್ಟಣಕ್ಕೆ ಬರಬೇಕು. ಹಾಸನ ಗೀಸನ್ ಕಡೆ ಹೋಗ್ಬೇಕಾದ್ರೆ, ಇಲ್ಲಾಂದರೆ ಬೆಂಗಳೂರು ಕಡೆ ಹೋಗ್ಬೇಕಾದ್ರೆ ಒಂದೇ ಒಂದು ಟರ್ನ್ ತೊಗೊಳ್ಳಿ ಚನ್ನರಾಯಪಟ್ಟಣಕ್ಕೆ. ಬೆಳಗ್ಗೆ 7-7:30 ಸ್ಟಾರ್ಟ್ ಆದರೆ ಒಂದು 9:30 10 ಗಂಟೆವರೆಗೂ ಅಂದ್ಕೊಳ್ಳಿ, 10 ಗಂಟೆವರೆಗೂ ಸಿಗುತ್ತೆ. ಬನ್ನಿ, ಟ್ರೈ ಮಾಡಿ. ಒಳ್ಳೆ ಮಟನ್ ಬಿರಿಯಾನಿ ಟ್ರೈ ಮಾಡ್ಬೋದು. ಈ ಥರ ನಲ್ಲಿ ಮಳೆ ಸಿಕ್ಬಿಟ್ರೆ ಅಂದರೆ ಇನ್ನೂ ಸೂಪರ್. ತುಪ್ಪ ಹೆಂಗೆ ಜಿನುಗ್ತಾ ಇದೆ. ಫ್ಯಾಟ್ ಏನು ತಿನ್ನಲ್ಲ, ಅದಕ್ಕಿನ್ನ ಒಂದು ಲೆವೆಲ್ ಜಾಸ್ತಿ ಇದೆ. ಚೆನ್ನಾಗಿದೆ ಇದು ರುಚಿ. ಹಾಕಿರೋ ಒಂದು ಖಾರದ ಪುಡಿ, ಒಂದು ಮಸಾಲೆ ಏನಿದೆಯಲ್ಲ ಇಳ್ಕೊಂಡು ಒಳಗಡೆನೂ ಅದು ಕೂಡ ಚೆನ್ನಾಗಿ ಕುಕ್ ಆಗೋಗಿದೆ. ಖಾಲಿ ಆಗೋಯ್ತು. ಅಷ್ಟು ಗುರ್ದ ತಿನ್ಬೇಕದು. ಗುಡ್ದ ಆಲ್ರೆಡಿ ತಿಂದೆ. ಫ್ಯಾಟು ಕಿಡ್ನಿ ಅದು ಫುಲ್ ಹಿಂಗೆ ಎತ್ಕೊಂಡು ತಿನ್ನಬೇಕು. ದಮ್ಮಿರ್ಬೇಕಂದ್ರೆ ತಿನ್ಬೇಕಂದ್ರೆ ಕಷ್ಟನೇ ಅದು, ಎಲ್ಲ ತಿನ್ನಕ್ಕಾಗಲ್ಲ. ಏನಿದೆ ಫ್ಲೇವರ್ ಗುರು, ಸೀರಿಯಸ್ ಆಗಿ ಎಂಜಾಯ್ ಮಾಡ್ಕೊಂಡು ತಿಂತೀರ ನೀವಂತೂ. ಚರ್ಬಿ ಇಷ್ಟಪಡೋರು ಮಾತ್ರ ಹೇಳಿ ಮಾಡ್ಸ್ತಾಯಿದೆ ಈ ಪ್ಲೇಸು. ಬಿರಿಯಾನಿ ಟೇಸ್ಟು ಚೆನ್ನಾಗಿದೆ, ಸಿಂಪಲಾಗಿರೋ ಬಿರಿಯಾನಿ, ಒಳ್ಳೆ ಪರ್ಫೆಕ್ಟಾಗಿ ಕುಕ್ ಮಾಡಿ ಕೊಟ್ಟಿರೋಂಥ ಮಟನ್ ಬಿರಿಯಾನಿ. ಇಲ್ಲಿ ಬಂದರೆ ಸಿಗೋದೇ ಮಟನ್ ಫ್ರೈ, ಮಟನ್ ಬಿರಿಯಾನಿ. ಆಮೇಲೆ ಕುಸ್ಕ ಸಿಗುತ್ತೆ ಅಂತ 50 ರೂಪಾಯಿಗೆ. ಯಾರಾದ್ರೂ ಬರೀ ಕುಸ್ಕ ತಿಂದರೆ ಹೊಟ್ಟೆ ತುಂಬ ಕುಸ್ಕ ತಿನ್ಕೋಬೋದು. ಬರೀ 50 ರೂಪಾಯಿಗೆ ಬಿರಿಯಾನಿ 220 ರೂಪಾಯಿ. ತೃಪ್ತಿ ಆಗೋಯ್ತು ಬೆಳಗ್ಗೆ ಬಂದಿದ್ದು ಅಷ್ಟೇ. ಬನ್ನಿ ನೀವು ಕೂಡ ಟ್ರೈ ಮಾಡಿ ಯಾವಾಗಾದ್ರು ಈ ಕಡೆ ಬಂದರೆ. ಬಾಯ್ ಬಾಯ್. ಚನ್ನಾಪಟ್ಟಣದಲ್ಲಿ ಲೋಕಿ ಬಿರಿಯಾನಿ ಗ್ರೇಟು. ನಾವು ಮಣ್ಣಿನ ಮಕ್ಕಳು, ಲೋಕಿ ಬಿರಿಯಾನಿ ಗ್ರೇಟು. ನಮ್ಮ ಲೋಕಿ ಬಿರಿಯಾನಿ ಚಂದ ಅಂತ ಇಲ್ಲಿ ಬಂದಿದ್ದೀವಿ, ಇನ್ನೂ ತಿಂಡಿ ತಿಂದಿಲ್ಲ. ಈಗ ತಿಂಡಿ ಹೊಡಿತಾ ಇದ್ದೀವಿ.